ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ವಾಕ್ಯ ಧ್ಯಾನದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ನಿನ್ನ ಸತ್ಯದ ಆತ್ಮನ ಮೂಲಕ ನಮ್ಮನ್ನು ನಡೆಸು. ಪ್ರಾರ್ಥನೆಯನ್ನು ಕೇಳುತ್ತಿರುವ, ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಂದೊಂದು ಕುಟುಂಬವನ್ನು, ಪ್ರತಿಯೊಂದು ಹೃದಯವನ್ನು ನೀನು ಮುಟ್ಟಿ ಆಶೀರ್ವದಿಸು. ಪ್ರತಿಯೊಬ್ಬರ ಒಟ್ಟಿಗೂ ನಿನ್ನ ವಾಕ್ಯದಿಂದ ನೀನು ಮಾತನಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ಈ ದಿನದ ವಾಕ್ಯ ಸಂದೇಶವನ್ನು ಪೂರ್ತಿಯಾಗಿ ಕೇಳಿಸಿಕೊಳ್ಳಿ. ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ. ಪೂರ್ತಿಯಾಗಿ ಕೇಳಿಸ್ಕೊಳ್ರಿ ಮತ್ತು ಸೆಂಟರ್ಗೆ ಅರ್ಧಕ್ಕೆ ಬಿಟ್ಟು ಹೋಗಬೇಡ್ರಿ. ಕರ್ತನಲ್ಲಿ ಪ್ರಿಯರೇ, ಇಂದು ನಾವು ಬಡವರಾದ ನೀವು ಧನ್ಯರು ಎಂದು ಯೇಸು ಸ್ವಾಮಿ ಹೇಳಿದ ಸತ್ಯವಾದ ಮಾತು ಮತ್ತು ಪ್ರೀತಿಯ ಮಾತನ್ನು ಕುರಿತು ಧ್ಯಾನ ಮಾಡಲಿಕ್ಕಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಇಂದು ನಾನು ಬಡವರಾದ ನೀವು ಧನ್ಯರು ಈ ವಾಕ್ಯವನ್ನು ಯಾಕೆ ತೆಗೆದುಕೊಂಡಿದ್ದೇನೆ, ಈ ವಾಕ್ಯದ ಮೇಲೆ ನಾನು ಯಾಕೆ ಸಂದೇಶ ಮಾಡುತ್ತಾ ಇದ್ದೇನೆ ಅಂತ ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಪ್ರಿಯರೇ, ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೂ, ಬಡವರಾದ ನೀವು ಧನ್ಯರು, ದೇವರ ರಾಜ್ಯವು ನಿಮ್ಮದೇ. ಈಗ ಹಸಿದಿರುವವರಾದ ನೀವು ಧನ್ಯರು, ನಿಮಗೆ ತೃಪ್ತಿಯಾಗುವುದು. ಈಗ ಅಳುವವರಾದ ನೀವು ಧನ್ಯರು, ನೀವು ನಗುವಿರಿ. ಮನುಷ್ಯ ಕುಮಾರನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಗೆ ಮಾಡಿ, ನಿಮಗೆ ಬಹಿಷ್ಕಾರ ಹಾಕಿ, ನಿಂದಿಸಿ, ನಿಮ್ಮ ಹೆಸರನ್ನು ಕೆಟ್ಟದ್ದೆಂದು ತೆಗೆದು ಹಾಕಿದರೆ ನೀವು ಧನ್ಯರು. ಆ ದಿನದಲ್ಲಿ ಸಂತೋಷ ಪಡಿರಿ, ಕುಣಿದಾಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂದು ತಿಳುಕೊಳ್ಳಿರಿ. ಇದು ಯೇಸು ಸ್ವಾಮಿ ಬಡವರನ್ನು ಕುರಿತು ಹೇಳಿರುವ ಪ್ರೀತಿಯ ಮತ್ತು ಸತ್ಯದ ಮಾತು. ಕರ್ತನಲ್ಲಿ ಪ್ರಿಯರೇ, ಇಂದು ಈ ವಾಕ್ಯವನ್ನು ಕೇಳುತ್ತಿರುವ ನಮ್ಮಲ್ಲಿ ಯಾರ್ಯಾರೆಲ್ಲ ನಾವು ಬಡವರಾಗಿರುವುದರಿಂದ ದುಃಖ ಪಡ್ತಾ ಇದ್ದೀವಿ, ಅಥವಾ ದೇವರ ವಾಕ್ಯವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ದೇವರು ನಮಗೆ ಇಟ್ಟಿರುವಂತಹ ಸ್ಥಾನದಲ್ಲಿ, ನಮಗೆ ಏನು ಕೊಟ್ಟಿದ್ದಾರೆ, ಯಾವ ಜಾಗದಲ್ಲಿ ನಾವಿದ್ದೀವಿ, ಅದರಲ್ಲಿ ನಾವು ತೃಪ್ತಿ ಪಡ್ತಾ ಸಂತೋಷ ಪಡ್ತಾ ಇದ್ದೀವಿ ಅನ್ನೋದು ಇವತ್ತಿನ ದಿನ ನಮ್ಮ ಹೃದಯಗಳಲ್ಲಿ ನಾವು ಆಲೋಚನೆ ಮಾಡಬೇಕು. ವಾಕ್ಯವನ್ನು ಕೇಳುತ್ತಾ ಇರುವ ನಿಮ್ಮಲ್ಲಿ ಈ ದಿನ ನಿಮ್ಮ ಹೃದಯ ಯಾವ ರೀತಿಯಾಗಿ ಚಿಂತಿಸ್ತಾ ಇದೆ? ಬಡವರಾಗಿರುವುದಕ್ಕಾಗಿ ದುಃಖನ ಅಥವಾ ಸಂತೋಷನ? ಇದು ನಿಮಗೆ ನನ್ನ ಪ್ರಶ್ನೆ. ನಿಮ್ಮ ಹೃದಯಗಳನ್ನ ಕೇಳ್ಕೊಂಡ್ರಿ, ಅದಕ್ಕೆ ದೇವರಿಗೆ ಉತ್ತರ ಕೊಡ್ರಿ. ಯಾಕಂದ್ರೆ ದೇವರು ಹೃದಯಗಳನ್ನ ನೋಡುವಂಥವ್ರು. ಮುಂದೆ ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯವನ್ನು ಯೇಸು ಸ್ವಾಮಿ ಬಡವರ ಮೇಲೆ ಇದ್ದ ಅಥವಾ ಇರುವ ಪ್ರೀತಿಗಾಗಿ ಆತನು ನುಡಿದ ಪ್ರೀತಿಯ ಮಾತು ಮತ್ತು ಸತ್ಯವಾದ ಮಾತು. ಇದಕ್ಕೆ ಉದಾಹರಣೆ, ಉತ್ತಮ ಉದಾಹರಣೆ ಏನೆಂದರೆ, ಆತನು ಬಡವರನ್ನು ತುಂಬಾ ಪ್ರೀತಿಸ್ತಾ ಇದ್ರು ಅನ್ನೋದಕ್ಕೆ ಉತ್ತಮವಾದ ಉದಾಹರಣೆ ಏನೆಂದರೆ, ಸರ್ವ ಸೃಷ್ಟಿಕರ್ತನಾದ ಯೆಹೋವ ದೇವರ ಒಬ್ಬನೇ ಮಗನಾಗಿರುವ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ನರಾವತಾರವೆತ್ತಿ ಹುಟ್ಟಿ ಬಂದಿದ್ದು ಬಡತನದ ಕುಟುಂಬದಲ್ಲಿ, ಬಡವರಲ್ಲಿ ಅತಿ ಬಡವನಾಗಿ ಹುಟ್ಟಿ ಬಂದನು. ಆತ ಹುಟ್ಟಿ ಬಂದದ್ದು ಮತ್ತು ಆತನು ಮುಂದೆ ಬರ್ತಾ ಬಡವರಿಗೆ ಧೈರ್ಯ ಹೇಳಿದ್ದು ಆತನು ತನ್ನ ಜೀವನದಲ್ಲಿ ನಡೆದು ತೋರಿಸಿದ ಮಾದರಿಯ ಜೀವನ. ಮುಂದಕ್ಕೆ ಆತನು ಬಡವರ ಪರವಾಗಿದ್ದನು, ಬಡವರಿಗೆ ಹತ್ತಿರವಾಗಿದ್ದನು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದಾರೆ, ಬಡವರಾದ ನೀವು ಧನ್ಯರು, ದೇವರ ರಾಜ್ಯವು ನಿಮ್ಮದೇ ಅಂತ. ಈ ವಾಕ್ಯಗಳ ಆಧಾರದ ಮೇಲೆ ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಬಡತನದಲ್ಲಿ ಇರುವುದಾದ್ರೂ ಧೈರ್ಯವಾಗಿರ್ರಿ.
ಸಂತೋಷ ಪಡ್ರಿ. ಸರ್ವಶಕ್ತನಾದ ತಂದೆ ದೇವರು ನಿಮ್ಮ ಜೊತೆಯಲ್ಲಿ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಜ್ಞಾನೋಕ್ತಿಗಳ 16ನೇ ಅಧ್ಯಾಯ 20ನೇ ವಚನದಲ್ಲಿ ಯೆಹೋವನಲ್ಲಿ ಭರವಸವಿಡುವವನು ಭಾಗ್ಯವಂತನು ಅಂತ ಬರೆದಿದೆ. ಅಂದ್ರೆ ನಾವು ಬಡತನದಲ್ಲಿ ಜೀವಿಸುತ್ತಿರುವಾಗಲೂ ಸ್ವಾಮಿ ನೀನು ನನ್ನನ್ನು ನಡೆಸ್ತಾ ಇದೀಯಾ, ನೀನು ನನ್ನ ಜೊತೆನಲ್ಲಿ ಇದೀಯಾ ಅನ್ನೋದು ನಾನು ನಿನ್ನಲ್ಲಿಟ್ಟಿರುವ ಭರವಸೆ ಅಂತ ನಾವು ದೇವರಿಗೆ ಒಪ್ಪಿಸಿ ಪ್ರಾರ್ಥನೆ ಮಾಡೋದಾದ್ರೆ ನಾವು ಭಾಗ್ಯವಂತರು. ಅಂದ್ರೆ ನಮ್ಮನ್ನ ದೇವರು ಯಾವುದೇ ಕಾರಣಕ್ಕೂ ಕೈ ಬಿಡದೆ ಕೈ ಹಿಡಿದು ನಡೆಸ್ತಾ ಇರ್ತಾರೆ. ಜೀವನದಲ್ಲಿ ಕಷ್ಟ, ಕಣ್ಣೀರು, ನೋವು ಇದ್ದಿದ್ದೆ, ಅದು ಎಲ್ಲರಿಗೂ ಇದೆ. ಬಡವರಿಗೂ ಇದೆ, ಶ್ರೀಮಂತರಿಗೂ ಇದೆ. ಬಡವರಿಗೊಂದು ರೀತಿಯಾದ ನೋವು, ಕಣ್ಣೀರು, ಬಾಧೆ ಆದ್ರೆ ಶ್ರೀಮಂತರಿಗೂ ಒಂದು ರೀತಿಯಾದ ನೋವು, ಕಣ್ಣೀರು, ಬಾಧೆ ಇದ್ದೇ ಇರುತ್ತೆ. ಈ ಪ್ರಪಂಚದಲ್ಲಿ ನನಗೆ ಯಾವ ನೋವು ಇಲ್ಲ, ಕೊರತೆ ಇಲ್ಲ, ಚಿಂತೆ ಇಲ್ಲ ಅಂತ ಹೇಳುವಂತಹ ಯಾವ ಒಬ್ಬ ಮನುಷ್ಯರು ಸಹಿತ ನಮಗೆ ಸಿಗೋದಿಲ್ಲ. ಅದು ಎಷ್ಟೇ ಶ್ರೀಮಂತರಾಗಿರ್ಬಹುದು, ಎಷ್ಟೇ ಕಡ ಬಡತನದಲ್ಲಿ ಇರೋರಾಗಿರ್ಬೋದು, ಎಲ್ಲರಿಗೂ ಪ್ರತಿಯೊಬ್ಬೊಬ್ಬರಿಗೂ ಒಂದಲ್ಲ ಒಂದು ರೀತಿಯ ನೋವು, ಕಣ್ಣೀರು ಇದೆ. ಆದರೆ ದೇವರು ಯಾರ ಜೊತೆಯಲ್ಲಿದ್ದಾರೆ, ಯಾರ ಪ್ರಾರ್ಥನೆಯನ್ನು ಹೆಚ್ಚಾಗಿ ಕೇಳ್ತಾರೆ, ಯಾರನ್ನ ದೇವರು ನೀವು ಧನ್ಯರು ಅಂತ ಹೇಳ್ತಾರೆ, ಅದು ಇಂಪಾರ್ಟೆಂಟ್ ಅಲ್ವಾ? ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 5ನೇ ವಚನದಲ್ಲಿ ಬಡವರನ್ನು ಹಾಸ್ಯ ಮಾಡುವವನು ಸೃಷ್ಟಿಕರ್ತನನ್ನು ಹೀನೈಸುವನು. ಬಡವರನ್ನು ಹಾಸ್ಯ ಮಾಡುವವನು ಸೃಷ್ಟಿಕರ್ತನನ್ನ ಹೀನೈಸ್ತಾನಂತೆ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 9ರಿಂದ 10ನೇ ವಚನದಲ್ಲಿ ಬಡವರಿಗೆ ದಯ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನು, ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು. ಒಂದು ರೀತಿನಲ್ಲಿ ನೋಡ್ರಿ ಏನ್ ಹೇಳ್ತಾ ಇದ್ದಾರೆ, ಬಡವರನ್ನು ಹಾಸ್ಯ ಮಾಡುವವನು ಸೃಷ್ಟಿಕರ್ತನನ್ನೇ ಹೀನೈಸುವವನ. ಅಲ್ಲಿಗೆ ಅರ್ಥ ಮಾಡ್ಕೊಂಡ್ರಿ, ಬಡವರ ಜೊತೆಯಲ್ಲಿ ದೇವರು ತಾನು ಅವರ ಮಧ್ಯದಲ್ಲಿ ನೆಲೆಯಾಗಿ ಇರ್ತಾನೆ, ಅವರ ಮಧ್ಯದಲ್ಲಿ ನೆಲೆಯೂರಿರ್ತಾನೆ. ದೇವರ ಜೊತೆಯಲ್ಲಿ ನಾವು ಬಡತನದಲ್ಲಿ ಬದುಕ್ತಾ ಇರೋದು. ಬಡವರಿಗೆ ದಯ ತೋರಿಸುವವನು ಯೆಹೋವನಿಗೆ ಸಾಲ, ಅಂದ್ರೆ ಬಡವರಿಗೆ ಜನಗಳು ಏನೇ ಮಾಡಿದ್ರು ಅದು ದೇವರಿಗೆ ಮಾಡದಂತೆ ಆಗುತ್ತೆ, ಮಾಡಿದಂತೆ ಆಗುತ್ತೆ ಅಂತ ಹೇಳಬೇಕಾದ್ರೆ ಇನ್ನೆಷ್ಟು ಮಟ್ಟಿಗೆ ದೇವರು ಬಡವರನ್ನ ಪ್ರೀತಿಸಿ ಅವರನ್ನ ಎದೆಗಪ್ಪಿಕೊಂಡು ಅವರಿಗೆ ಸಮಾಧಾನ ಮಾಡಿ ಸಂತೈಸಿ ಧೈರ್ಯ ಹೇಳ್ತಾ ಇರ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಯೆಹೋವನ ಭಯವು ಜೀವದಾಯಕವು, ಭಯಭಕ್ತಿ ಉಳ್ಳವನು ತೃಪ್ತನಾಗಿ ನೆಲೆಗೊಳ್ಳುವನು, ಅವನಿಗೆ ಕೇಡು ಸಂಭವಿಸದು. ಈ ಎಲ್ಲಾ ವಾಕ್ಯಗಳನ್ನು ನಾವು ಓದಿ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಮ್ಮನ್ನು ನಾವು ತಂದೆಯಾದ ದೇವರಿಗೆ ತಗ್ಗಿಸಿ ನಡ್ಕೊಳ್ಳೋದಾದ್ರೆ ನಮಗೆ ಯಾವ ಕೇಡು ಸಂಭವಿಸೋದು ಅಂದ್ರೆ ನಮಗೆ ತೃಪ್ತಿಯುಳ್ಳ ಜೀವನ ನಮ್ಮದಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಜ, ಖಂಡಿತ ಕೆಲವೊಬ್ರು ಯೋಚನೆ ಮಾಡ್ತಾರೆ, ಈ ಲೋಕದಲ್ಲಿ ಬದುಕಿರುವಾಗ ನಮಗೆ ಹಣಕಾಸಿನ ಅವಶ್ಯಕತೆ ಇದೆ, ಶ್ರೀಮಂತಿಕೆಯ ಅವಶ್ಯಕತೆ ಇದೆ ಅನ್ನೋದನ್ನ, ಯಾಕೆಂದ್ರೆ ನಾವು ಈ ತರ ಇದ್ದೀವಿ, ನಮ್ಮ ಪಕ್ಕದಲ್ಲಿ ಅವ್ರು ಆಗಿದ್ದಾರೆ, ಇವ್ರು ಹೀಗಿದ್ದಾರೆ, ಅವ್ರ ಮುಂದೆ ನಾವು ಚೆನ್ನಾಗಿರ್ಬೇಕು ಅಂತ ಲೋಕದ ದೃಷ್ಟಿಯಿಂದ ನಾವು ಯೋಚನೆ ಮಾಡೋದಾದ್ರೆ ನಾವು ಇರುವ ಪರಿಸ್ಥಿತಿಗಳಿಗೆ ನಾವು ದುಃಖಪಟ್ಟು ನೋವಿನಿಂದ ದೇವರನ್ನ ಪ್ರಶ್ನೆ ಮಾಡಿ ಕೇಳ್ತೀವಿ, ತಂದೆಯೇ ನಮಗೆ ಯಾಕೆ ಈ ಒಂದು ಪರಿಸ್ಥಿತಿ ಅಂತ. ಅದನ್ನ ಬಿಟ್ಟು ದೇವರು ವಾಕ್ಯದಲ್ಲಿ ಹೇಳಿರುವ ಮಾತನ್ನು ನಾವು ಜ್ಞಾಪಿಸ್ಕೊಳ್ಳೋದಾದ್ರೆ ಯೇಸು ಸ್ವಾಮಿ ಏನ್ ಹೇಳಿದ್ದಾರೆ, ನಾನು ಈ ಲೋಕದವನಲ್ಲ, ಹಾಗಾಗಿ ನೀವು ಈ ಲೋಕದವರಲ್ಲ. ನಾನು ಈ ಲೋಕದವನಲ್ಲದ ಕಾರಣ ಜನಗಳು ನನ್ನನ್ನು ಸ್ವೀಕರಿಸಲಿಲ್ಲ, ಹಾಗಾಗಿ ನೀವು ಈ ಲೋಕದವರಲ್ಲದ ಕಾರಣ ಜನರು ನಿಮ್ಮನ್ನು ಸ್ವೀಕರಿಸೋದಿಲ್ಲ. ನನ್ನನ್ನು ಹಾಗೆ ಮಾಡಿದ್ರು ನಿಮ್ಮನ್ನು ಹಾಗೆ ಮಾಡ್ತಾರೆ. ಹಾಗಾಗಿ ನಾವು ಲೋಕದವರಲ್ಲ ಅಂದ್ರೆ ಆತನು ನಮ್ಮನ್ನು ಆರಿಸಿಕೊಂಡಿರುವಾಗ ನಾವು ಈ ಲೋಕದವರಲ್ಲ. ಹಾಗಾಗಿ ಈ ಲೋಕದವರಲ್ಲ ಅಂತ ನಾವು ವಾಕ್ಯ ಕೇಳಿಕೊಂಡು ಬದುಕುವಾಗ
ಈ ಲೋಕದಲ್ಲಿ ಇರುವಂತ ಎಲ್ಲ ಅಗತ್ಯತೆಗಳು ನಮಗೆ ಬೇಕು, ಯಾಕೆ ದೇವರು ನಮಗೆ ಕೊಟ್ಟಿಲ್ಲ ಅಂತ ನಾವು ನೊಂದುಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅದರ ಬದಲಾಗಿ ನಾವು, ಅಪ್ಪ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಕಷ್ಟ ಇದೆ ಅನ್ನೋದು ನನಗೆ ಗೊತ್ತು, ಅದರ ಅರಿವು ನನಗೈತೆ, ಆದ್ರೆ ಅದರ ಮಧ್ಯದಲ್ಲಿ ನೀವು ನನ್ನನ್ನ ಹೆಚ್ಚಾಗಿ ಆಶೀರ್ವದಿಸಿ ನಡೆಸ್ತಾ ಇದ್ದೀರಾ, ಅದಕ್ಕೆ ನಿಮಗೆ ಸ್ತೋತ್ರ ಅಂತ ನಾವು ಹೇಳಿ ನಡಿಬೇಕು. ಅದು ನಿಜವಾದ ಕ್ರೈಸ್ತಿಯ ಜೀವನ. ಅದು ನಿಜವಾದ ಕ್ರೈಸ್ತರು ದೇವರನ್ನು ಪ್ರೀತಿಸುವ ರೀತಿ. ಇವತ್ತಿನ ದಿನ ನಮಗೆ ಏನೇ ಪರಿಸ್ಥಿತಿಗಳಿದ್ದರೂ, ಯಾವುದೇ ಪರಿಸ್ಥಿತಿಗಳಿದ್ದರೂ ದೇವರನ್ನ ಪ್ರಶ್ನೆ ಮಾಡುವ ಅಧಿಕಾರ ದೇವರು ನಮಗೆ ಕೊಟ್ಟಿಲ್ಲ. ದೇವರು ನಮ್ಮನ್ನ ಯಾವುದೇ ರೀತಿಯಲ್ಲಿ ಎಷ್ಟೇ ಕಷ್ಟದ ಮಾರ್ಗದಲ್ಲಿ ನಡೆಸಬೇಕಾದ್ರೂ ನಮ್ಮ ಜೀವನದಲ್ಲಿ ಆತನದೊಂದು ಉತ್ತಮವಾದ ಉದ್ದೇಶ ಇದ್ದೇ ಇದೆ. ಹಿತವಾದ ಉದ್ದೇಶ, ಅಹಿತದ ಉದ್ದೇಶ ಅಲ್ಲ. ಆತನು ಒಂದು ಉದ್ದೇಶಕ್ಕಾಗಿ ನಮ್ಮನ್ನು ಈ ದಾರಿನಲ್ಲಿ ನಡೆಸ್ತಾ ಇರ್ತಾರೆ. ಆತನ ಒಂದು ಪರಲೋಕ ರಾಜ್ಯಕ್ಕೆ ನಾವು ಸೇರಲು ನಮ್ಮನ್ನ ಆತನು ಸಿದ್ಧಪಡಿಸ್ತಾ ಇರ್ತಾರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸುಮ್ನೆ ನಾವಿಲ್ಲಿ ಬದುಕಿದೀವಿ, ನಾವು ನಂಬಿದೀವಿ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಇವತ್ತಲ್ಲ ನಾಳೆ ಸ್ವಾಮಿ ಬರ್ತಾರೆ, ನಮ್ಮನ್ನ ಕರ್ಕೊಂಡು ಹೋಗ್ತಾರೆ, ಅದು ನಿಜಾನೇ. ಅದಕ್ಕೆ ತಕ್ಕನಾಗಿ ನಾವು ಇಲ್ಲಿ ಏನ್ ಮಾಡ್ಬೇಕು, ಹೇಗೆ ಬದುಕಬೇಕು, ಯಾವ ರೀತಿ ವಾಕ್ಯನ ಅರ್ಥ ಮಾಡ್ಕೋಬೇಕು, ನಿಜವಾಗ್ಲೂ ಸ್ವಾಮಿ ಏನ್ ಹೇಳಿದ್ದಾರೆ ಅನ್ನೋದನ್ನ. ಯೇಸು ಸ್ವಾಮಿ ಎಲ್ಲಾದ್ರೂ ಹೇಳಿದಾರ, ನನ್ನ ಹತ್ರ ಬಂದವರಿಗೆ ನಾನು ಶ್ರೀಮಂತಿಕೆ ಕೊಡ್ತೀನಿ, ಅವರಿಗೆ ನೋವೇ ಇಲ್ದಿರ ಜೀವನ ಕೊಡ್ತೀನಿ, ಅವರು ಇಲ್ಲಿ ಈ ಭೂಲೋಕದಲ್ಲಿ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಬಾಳ್ಬೋದು ಅಂತ ಹೇಳಿದಾರ? ಹೇಳಿಲ್ಲ. ನನ್ನ ಬಳಿಗೆ ಬರುವವರಿಗೆ ನಿತ್ಯ ಜೀವ ಉಂಟು, ಪಾಪ ಕ್ಷಮಾಪಣೆ ಉಂಟು, ಜೀವ ಜಲವನ್ನು ಅವರಿಗೆ ಕೊಡ್ತೀನಿ. ಈ ರೀತಿಯಾದ ಮಾತುಗಳನ್ನ ಯೇಸು ಸ್ವಾಮಿ ಹೇಳಿರೋದು. ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬೇಡ್ರಿ. ಯೇಸು ಸ್ವಾಮಿ ಹತ್ರ ಬಂದ ತಕ್ಷಣ ನಮಗೆ ಶ್ರೀಮಂತಿಕೆ ಬರುತ್ತೆ, ಎಲ್ಲಾ ಬರುತ್ತೆ, ಹಣಕಾಸು ಎಲ್ಲಿ ಯೇಸು ಸ್ವಾಮಿ ಹೇಳಿಲ್ಲ. ಫಸ್ಟ್ ನಾವು ಯೇಸು ಸ್ವಾಮಿನ ನಿಜವಾಗ್ಲೂ ನಂಬೋದಾದ್ರೆ, ಆತನನ್ನ ನಿಜವಾಗ್ಲೂ ಹಿಂಬಾಲಿಸೋದೇ ಆದ್ರೆ, ಆತನ ಹೇಳಿರುವಂತ ಒಂದು ಮಾತನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅವ್ರು ಏನ್ ಹೇಳಿದ್ದಾರೆ? ಯಾವನಿಗಾದರೂ ನನ್ನ ಹಿಂದೆ ಬರಲು ಮನಸ್ಸಿದ್ದರೆ ಅವನು ಅವನ ಶಿಲುಬೆಯನ್ನು ಹೊತ್ತುಕೊಂಡು ಬರಲಿ ಅಂತ ಹೇಳಿದ್ದಾರೆ. ಕೈ ಬೀಸ್ಕೊಂಡು ಬರ್ಲಿ ಅಂತ ಹೇಳಿಲ್ಲ. ಶಿಲುಬೆಯನ್ನು ಹೊತ್ಕೊಂಡು ಬರ್ಲಿ ಅಂದ್ರೆ ಅರ್ಥ ಏನು? ಶಿಲುಬೆ ಏನನ್ನ ಸೂಚಿಸುತ್ತೆ? ನೋವು, ದುಃಖ, ಕಣ್ಣೀರು, ಅವಮಾನ, ಹಿಂಸೆ ಇವೆಲ್ಲವನ್ನು ಸೂಚಿಸುತ್ತೆ. ಅವನವನ ಶಿಲುಬೆಯನ್ನು ಅವನವನು ಹೊತ್ಕೊಂಡು ಬರ್ಲಿ ಅಂತ ಹೇಳಿದ್ದಾರೆ. ನಮ್ಮ ಕಷ್ಟ ದುಃಖಗಳ ಮಧ್ಯದಲ್ಲಿ ನಾವು ಆತನ ಮೇಲಿಟ್ಟಿರುವ ನಂಬಿಕೆಯನ್ನ ನಮ್ಮ ಹೃದಯದಲ್ಲಿ ಇನ್ನಷ್ಟು ಮತ್ತಷ್ಟು ದೃಢಪಡಿಸಿಕೊಂಡು ನಾವು ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡ್ತಾ ಹೋಗ್ಬೇಕು. 4 ಜನ ಯಾರೋ ಏನೋ ಹೇಳ್ತಾರೆ, ಯೇಸು ಸ್ವಾಮಿ ಅಷ್ಟೆಲ್ಲ ಅದ್ಭುತ ಮಾಡಿದ್ರು, ನೀವು ಅವರನ್ನ ಇದುವರೆಗೂ ಪ್ರೇಯರ್ ಮಾಡ್ತಾನೆ ಬಂದಿದ್ದೀರಾ, ಯಾಕೆ ನಿಮಗೆ ದೇವರು ಉದ್ಧಾರ ಮಾಡಿಲ್ಲ, ನೀವ್ ಯಾಕೆ ಇನ್ನ ಬಡತನದಲ್ಲೇ ಇದ್ದೀರಾ ಅಂತ ಜನ ನಮ್ಮನ್ನ ಹೀಯಾಳಿಸಿ ಪ್ರಶ್ನೆ ಕೇಳೋದಾದ್ರೆ, ಅವರಿಗೆ ಸರಿಯಾಗಿ ವಾಕ್ಯದ ಮೂಲಕ ಉತ್ತರ ಕೊಡೋದಕ್ಕೆ ನಾವು ಸಿದ್ಧರಾಗಿರ್ಬೇಕು. ಯಾವಾಗ ನಾವು ಸಿದ್ಧರಾಗಿರ್ತೀರಿ, ಯಾವಾಗ ನಾವು ವಾಕ್ಯದಲ್ಲಿ ಬಲಗೊಂಡಿರ್ತೀವಿ, ಆವಾಗ ನಾವು ಉತ್ತರ ಕೊಡೋದಕ್ಕೆ ಸಿದ್ಧವಾಗ್ತೀರಿ. ಇಲ್ಲ ಅಂದ್ರೆ ಸೈತಾನ ಆ ಜನಗಳ ಮೂಲಕ, ಆ ಜನಗಳನ್ನು ಉಪಯೋಗಿಸಿಕೊಂಡು ನಮ್ಮ ಮನಸ್ಸನ್ನ ಕೆಡಿಸೋದಿಕ್ಕೆ, ನಮ್ಮ ಮನಸ್ಸಿನಿಂದ ಸ್ವಾಮಿನ ಆಚೆ ಹಾಕೋದಿಕ್ಕೆ ತಂತ್ರಗಳನ್ನ ಹೂಡ್ತಾನೆ. ಅದಕ್ಕೆ ನಾವು ಅವಕಾಶ ಮಾಡಿ ಕೊಡಬಾರದು. ಅವರು ಕೇಳುವಂತ ಪ್ರತಿಯೊಂದು ಪ್ರಶ್ನೆಗೂ ಸಮಾಧಾನವಾಗಿ ನಾವು ಬೈಬಲ್ ಅಲ್ಲಿ ಏನಿದೆ ಆ ಉತ್ತರ ಕೊಡೋದಕ್ಕೆ ನಾವು ರೆಡಿಯಾಗಿರ್ಬೇಕು. ಯೇಸು ಸ್ವಾಮಿನ ಸೈತಾನ ಶೋಧನೆ ಮಾಡಿದಾಗ ಏನ್ ಹೇಳಿದ್ರು ಯೇಸು ಸ್ವಾಮಿ? ಎತ್ತರವಾದ ಪ್ರದೇಶಕ್ಕೆ ಕರ್ಕೊಂಡೋಗಿ ನನಗೆ ಅಡ್ಡ ಬೀಳು, ಈ ಲೋಕದಲ್ಲಿ ಇರುವಂತ ಎಲ್ಲಾ ಸಂತೋಷನ ನಾನು ಇದೆಲ್ಲ ನಿನಗೆ ಕೊಡ್ತೀನಿ ಅಂತ ಸೈತಾನ ಹೇಳಿದಾಗ ಯೇಸು ಸ್ವಾಮಿ ಹೇಳಿದ್ದೇನು? ನಿನ್ನ ದೇವರಾದ ಯೆಹೋವನಿಗೆ ಮಾತ್ರ ಅಡ್ಡ ಬೀಳಬೇಕೆಂದು ವಾಕ್ಯದಲ್ಲಿ ಬರೆದಿದೆ ಅಂತ ಅಲ್ವಾ? ಹೊಟ್ಟೆ ಹಸ್ದಿದ್ದಾಗ ಊಟ ಕೊಡ್ತೀನಿ, ರೊಟ್ಟಿ ಕೊಡ್ತೀನಿ ಅಂತ ಅಂದಾಗ ಏನ್ ಹೇಳಿದ್ರು? ರೊಟ್ಟಿ ತಿಂದ ಮಾತ್ರದಿಂದ ಮನುಷ್ಯ ಬದುಕೋದಿಲ್ಲ, ದೇವರ ಬಾಯಿಯಿಂದ ಬರುವಂತ ಪ್ರತಿಯೊಂದೊಂದು ವಾಕ್ಯದಿಂದಲೂ ಮಾತ್ರದಿಂದಲೂ ಬದುಕ್ತಾನೆ ಅಂತ. ಹೀಗೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ತಾನು ಮಾಡಿದಂತ ಪ್ರತಿಯೊಂದು
ಕೆಲಸದಲ್ಲಿಯೂ ಪ್ರತಿಯೊಂದು ಮಾತಿನಲ್ಲಿಯೂ ಒಂದು ಮಾದರಿ ಜೀವನನ ನಮಗೆ ತೋರಿಸ್ಕೊಟ್ಬಿಟ್ಟು ಹೋಗಿದ್ದಾರೆ. ನೀವು ಹೀಗೆ ಇರಬೇಕು, ನೀವು ಹೀಗೆ ಇರಬೇಕು, ಹೀಗೆ ನಡ್ಕೋಬೇಕು, ಇಷ್ಟೇ ಜನಗಳ ಹತ್ರ ಮಾತಾಡ್ರಿ, ಹೀಗೆ ಸಮಾಧಾನವಾಗಿ ಅವರಿಗೆ ಉತ್ತರ ಕೊಡ್ರಿ, ಮತ್ತೆ ಹೀಗೇನೆ ನಿಮಗೆ ಈ ಲೋಕದಲ್ಲಿ ಹಿಂಸೆಗಳು ಸಂಕಟಗಳು ಇರ್ತವೆ, ಅದನ್ನ ನೀವು ಹೀಗೇನೆ ಜಯಿಸ್ಕೊಂಡು ಬರಬೇಕು. ಜಯಿಸಿದಾದ್ಮೇಲೆನೆ ಆ ಕಷ್ಟಗಳನ್ನ ಕಡೆಯವರೆಗೂ ತಾಳುವವನು ಧನ್ಯನು, ಅವನು ಜೀವವೆಂಬ ಜಯಮಾಲೆಯನ್ನು ಹೊಂದುತ್ತಾನೆ ಅಂತ. ಹಾಗಾಗಿ ಅವರು ಇವರು ಏನೇನೋ ಹೇಳ್ತಾರೆ ಅಂತ ದಯವಿಟ್ಟು ಮನಸ್ಸು ನೊಂದ್ಕೋಬೇಡ್ರಿ. ಯಾಕಂದ್ರೆ ನಾನಾಗ್ಲೇ ಹೇಳಿದಾಗೆ ನಮ್ಮನ್ನ ನಾವು ಈ ಲೋಕದ ದೃಷ್ಟಿಗೆ ಹೋಲಿಸ್ಕೊಂಡು ನೋಡೋದು ಬೇಡ. ಆತನ ಮಂದೆಯಾಗಿದ್ದುಕೊಂಡು ನಾವು ಯೋಚನೆ ಮಾಡಬೇಕು. ಹಾಗಾಗಿ ದೇವರ ಚಿತ್ತಕ್ಕೆ ನಾವು ಒಳಪಟ್ಟು ನೋಡೋದಾದ್ರೆ ನಾವು ಈ ಲೋಕದವರಲ್ಲ. ಹಾಗಾಗಿ ಈ ಲೋಕದಲ್ಲಿ ನಾವು ನಡೀತಾ ಇರೋ ರೀತಿ ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ, ಅದರಲ್ಲಿ ನಮಗೆ ಸಂತೋಷ ಇದೆ, ತೃಪ್ತಿ ಇದೆ. ದೇವರೇ ನಿನಗೆ ಸ್ತೋತ್ರ ಅಂತ ಹೇಳೋದಾದ್ರೆ ದೇವರು ನಮ್ಮನ್ನು ಇನ್ನಷ್ಟು ಹೆಚ್ಚಾಗಿ ಪ್ರೀತಿಸಿ ನಮಗೆ ಆತನ ದೂತರಿಂದ ರಕ್ಷಣೆ ಕೊಡ್ತಾರೆ. ಹಾಗಾಗಿ ಯೋಚನೆ ಮಾಡಬೇಡಿ, ದೇವರನ್ನೇ ದೃಷ್ಟಿಸುತ್ತಾ ನಂಬಿ ಧೈರ್ಯವಾಗಿರಿ. ನಮ್ಮ ಜೀವಿತದ ಕುರಿತು ತಂದೆ ದೇವರಿಗೆ ಉತ್ತಮವಾದ ಆಲೋಚನೆಗಳೇ ಇದೆ, ಉತ್ತಮವಾದ ಉದ್ದೇಶವೇ ಇದೆ. ಅದು ಹಿತದ ಆಲೋಚನೆಗಳು, ಅಹಿತದ ಆಲೋಚನೆಗಳಲ್ಲ. ಹಾಗಾಗಿ ಯೇಸುಸ್ವಾಮಿ ಹೇಳಿರುವ ಪ್ರಕಾರ ಬಡವರಾದ ನೀವು ಧನ್ಯರು, ಪರಲೋಕ ರಾಜ್ಯವು ನಿಮ್ಮದು. ಹಾಗಾಗಿ ನಾವು ಬಡವರಾಗಿದ್ರೂ ನಾವು ಸಂತೋಷ ಪಡೋಣ, ಧೈರ್ಯವಾಗಿ ಇರೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯವನ್ನು ಕೇಳಿ ನಾವು ಸತ್ಯವನ್ನು ಅರಿತು ನಿನ್ನ ಮಕ್ಕಳಾಗಿ ಬಾಳಲು ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಯಾವುದೇ ಪರಿಸ್ಥಿತಿಯಲ್ಲೂ ನಾವು ನಿನ್ನನ್ನು ಬಿಟ್ಟು ಅಗಲದಂತೆ ಕೃಪೆ ಮಾಡಿ ಕಾಪಾಡು. ಯೇಸುವಿನ ಹೆಸರಿನಲ್ಲಿ ನಂಬಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ಈ ದಿನ ನಾನು ಈ ವಾಕ್ಯವನ್ನು ಯಾಕೆ ಆರಿಸಿಕೊಂಡಿದ್ದೇನೆ ಅಂದರೆ ಅದನ್ನ ನಾನು ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಕರ್ತನಲ್ಲಿ ಪ್ರಿಯರೇ, ನಾನು ಯಾಕೆ ಈ ದಿನ ಈ ವಾಕ್ಯವನ್ನ ಆರಿಸಿಕೊಂಡೆ ಅಂದರೆ ನನಗೆ ಬಂದ ಕೆಲವು ಕಮೆಂಟ್ಗಳು. ಆ ಕಮೆಂಟ್ಗಳಲ್ಲಿ ಕೆಲವರು ತಿಳಿಸಿದ್ರು, ಯೇಸುಸ್ವಾಮಿನ ಪ್ರೀತಿಸ್ತೀರಿ ಅಂತೀರಾ, ಎಲ್ಲರೂ ಈಗ್ಲೂ ಬಡವರಾಗೇ ಇದ್ದಾರೆ, ಭಿಕ್ಷೆ ಬೇಡವ್ರ ತರನೇ ಇದ್ದಾರೆ, ಹಾಗೆ ಹೀಗೆ ಬೆಂಗಳೂರಿನ ಆ ಏರಿಯಾದಲ್ಲಿ ಹಾಗಿದ್ದಾರೆ, ಈ ಏರಿಯಾದಲ್ಲಿ ಹಾಗಿದ್ದಾರೆ ಅಂತ ಕೆಲವೊಂದು ನೆಗೆಟಿವ್ ಕಾಮೆಂಟ್ಸ್ ನನಗೆ ಬಂತು. ಹಾಗಾಗಿ ಅವರಿಗೂ ಉತ್ತರ ಕೊಡಬೇಕು, ಮತ್ತೆ ನಮ್ಮ ಪರಿಸ್ಥಿತಿನ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದಾದ್ರೆ ನಮಗೂ ಆ ವಾಕ್ಯದ ಬೆಳಕು ನಮ್ಮ ಜೀವನದಲ್ಲಿ ಚೆಲ್ಲಬೇಕು. ದೇವರ ಕೃಪೆ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಬೇಕು. ಹಾಗಾಗಿ ನಾನು ಈ ವಾಕ್ಯವನ್ನ ಮಾಡಿದ್ದೀನಿ. ದಯವಿಟ್ಟು ವಾಕ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ, ಸ್ವಾಮಿ ಏನು ಹೇಳಿದ್ದಾರೆ ಅದನ್ನ ಅರ್ಥ ಮಾಡ್ಕೊಂಡ್ರಿ, ಬೈಬಲ್ನ ತೆಗೆದು ಓದ್ರಿ. ದೇವರು ಎಲ್ಲರೊಟ್ಟಿಗೂ ಮಾತನಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಪ್ರತಿಯೊಬ್ಬರ ಜೊತೆನೂ ಆತನು ತನ್ನ ವಾಕ್ಯದ ಮೂಲಕ ಮಾತಾಡ್ತಾರೆ. ಆ ವಾಕ್ಯ ಓದಿದಾಗ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿನ ದೇವರು ಸತ್ಯದ ಆತ್ಮನ ಮೂಲಕ ನಮಗೆ ಸಹಾಯ ಮಾಡ್ತಾರೆ. ಹಾಗಾಗಿ ಧೈರ್ಯವಾಗಿರ್ರಿ. ಈ ತರ ನೆಗೆಟಿವ್ ಆಗಿ ಪ್ರಶ್ನೆ ಮಾಡುವಂತ ಜನಗಳು ಎಲ್ಲೆಲ್ಲೂ ಇರ್ತಾರೆ. ಆದರೆ ನಾವು ಅವರಿಗೆ ಸಮಾಧಾನವಾಗಿ ಉತ್ತರ ಕೊಡಬೇಕು, ಸರಿಯಾದ ಉತ್ತರ ಕೊಡಬೇಕು, ಸಮಾಧಾನವಾಗಿ ಕೊಡಬೇಕು. ಯಾವುದೇ ತಪ್ಪಾದ ಮಾತುಗಳನ್ನು ಉಪಯೋಗಿಸಬಾರ್ದು. ಇದು ದೇವರ ಚಿತ್ತ. ಹಾಗಾಗಿ ನಮ್ಮನ್ನ ನಾವು ನಮ್ಮ ಜೀವಿತನ ದೇವರ ಪಾದಕ್ಕೆ ಒಪ್ಪಿಸಿಕೊಟ್ಟು ನಾವಿರುವಂಥ ಪರಿಸ್ಥಿತಿಗಳಲ್ಲಿ ನಾವು ಸಂತೋಷಪಟ್ಟು ಸದಾ ಆತನಿಗೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ಸ್ತುತಿ ಸ್ತೋತ್ರಗಳನ್ನು ಅರ್ಪಿಸುತ್ತಾ ಆತನಲ್ಲಿ ನಾವು ಯಾವಾಗಲೂ ಸಂತೋಷವಾಗಿ ಜೀವಿಸೋಣ. ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ನಡೆಸಲಿ. ಆಮೇಲೆ